ನಿತ್ಯ ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ನಮ್ಮ ಜೊತೆಗೆ ಆರತಿಯವರಿದ್ದಾರೆ, ಮುನ್ನೂರು ಕೃಷ್ಣಮೂರ್ತಿಗಳಿದ್ದಾರೆ, ಲೆನಿನ್ ಧರ್ಮಾನಂದ, ಡಾಕ್ಟರ್ ಪದ್ಮಿನಿ ಪ್ರಸಾದ್, ಡಾಕ್ಟರ್ ಶ್ರೀಧರ್, ಕಾಳಿಮಠದ ಶ್ರೀಗಳು, ಸಂತೋಷ್ ಜಿ, ವೀಣಾ ಮತ್ತು ರಮೇಶ್ ಗೌಡ ಇಲ್ಲಿ ತನಕ ಮಾತಾಡಿ ಹೋಗಿದ್ದಾರೆ. ಸೊ ಇದೆಲ್ಲದರ ಜೊತೆಗೆ ನಮ್ಮ ಜೊತೆಗೆ ಇನ್ನೂ ಕೂಡ ಇಬ್ಬರು ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ. ಭೀಮಾಶಂಕರ್ ಪಾಟೀಲ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ವಿನಯ್ ಭಾರದ್ವಾಜ್ ಅವರ ತಂದೆ ಕೂಡ ನಮ್ಮ ಜೊತೆಗೆ ಇನ್ನೂ ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತಾರೆ. ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ವಿರುದ್ಧ ಮಾತಾಡ್ತಾರೆ ಅವರಿಗೆ ನೀವೇ ಶಿಕ್ಷೆ ಕೊಡಬೇಕು, ನೀವು ಸಹಿಸ್ಕೋಬಾರ್ದು ಅನ್ನುವಂಥ ಮನವಿನ ಯಾವಾಗಲೂ ನಿತ್ಯಾನಂದ ಶಿಷ್ಯರಿಗೆ ಮಾಡ್ತಾ ಇರ್ತಾರೆ. ಸೊ ಇದು ಯಾವ ತಂತ್ರನೂ ಅರ್ಥ ಆಗಲಿಲ್ಲ. ಆದರೆ ಶಿಷ್ಯರಿಗೆ ನಿತ್ಯಾನಂದ ಸ್ವಾಮಿಗಳು ಹೇಳೋದೇನು ಬನ್ನಿ ನೋಡೋಣ. If somebody makes fun of me or refutes, challenges my divinity, you tell that person, please try to make fun of this one statement. Swamiji has declared, he is Kala Bhairava and he is Mahakali. To all our devotees I am telling you, it's my commitment. Anybody makes fun of this statement, I'll destroy them. I'll destroy them. I'll destroy them. ಬನ್ನಿ, ಇದ್ರ ಬಗ್ಗೆ ಮನು ಕೃಷ್ಣಮೂರ್ತಿ ಅವ್ರು ಕೇಳ್ತಾ ಇದ್ದಾರೆ. ದಯವಿಟ್ಟು ನನಗೆ ಇದಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂತ. ಮನು ಕೃಷ್ಣಮೂರ್ತಿಗಳೇ, ಅವ್ರು ಹೇಳಿದ್ದು ಕೇಳಿದ್ರಿ ನೋಡಿ. ಈಗ ಯಾರ್ಯಾರು ಶಿಷ್ಯರಿದ್ದಾರೆ ಅವರೇ ಅವ್ರನ್ನ ನಾಶ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಅವ್ರ ಶಿಷ್ಯರಿಗೆ ಹೆದರಿಸಿ ಇಟ್ಕೊಂಡಿಯಾನೆ. ನನ್ನ ಮಗನಿಗೆ ಹೆದರಿಸಿ ಇಟ್ಕೊಂಡಿಯಾನ ಅವನು. ಏನಾರು ಇದಾದರೆ ಇವರಿಗೆ ಲೆನಿನ್ಗೆ ಕೇಸ್ ಹಾಕ್ದಂಗೆ, ಆರ್ತಿರಾವ್ ಕೇಸ್ ಹಾಕ್ದಂಗೆ ಆಗ್ತಾನೆ ನನ್ನ ಮಗನಿಗೆ. ಹೊರಗೆ ಬರೋಂಗಿಲ್ಲ. ನನ್ನ ಮಗ ಮುನ್ನೂರಿಗೆ ಬಂದ, ನಮ್ಮ ತಾಯಿ ಅಂದರೆ ಅವನ ಅಜ್ಜಿ ನೋಡೋಕ್ಕೆ. ಅವತ್ತು ಮಾತಾಡಲಿಕ್ಕೆ ಲಾಯರ್ ಹತ್ರ ಕೇಳ್ಬೇಕಂತೆ. ಅವ್ರು ಲಾಯರ್ ಹತ್ರ ಫೋನ್ ಮಾಡಿ ಇವ ಮಾತಾಡೋದಂತೆ. ರಾಜೇಶ್ ಕಾಮತ್ ಬಂದಿದ್ರು ಶಿವಮೊಗ್ಗದಿಂದ. ಅವ್ರ ಹತ್ರ ಮಾತಾಡಲಿಕ್ಕೆ ಲಾಯರ್ ಹತ್ರ ಕೇಳಿ ಫೋನ್ ಮಾಡ್ಬೇಕು. ಫೋನ್ ಮಾಡಿ ಅವರು ಹೇಳಿದರೆ ಇವ ಫೋನ್ ಮಾಡೋದು. ಫೋನ್ ಮಾಡ್ದ, ಮಾತಾಡ್ಬೇಡ ಅಂದ. ಆಯಿತು ಅಂದರೆ ಅವನಿಗೆ ಸ್ವತಂತ್ರನೇ ಇಲ್ಲ ನನ್ನ ಮಗನಿಗೆ. ಹೆದರಿಸಿಟ್ಟಿದ್ದಾನೆ. ಯಾಕೆ ಗೊತ್ತಾ, ಲೆನಿನಿಗೆ 30 ಕೇಸ್ ಹಾಕಿದಾರಂತೆ. ಅವರು ಕೋರ್ಟ್ ಆಯಿತು, ಮನೆ ಆಯಿತು, ದುಡಿಯೋಂಗೆ ಇಲ್ಲ. ಇವ್ರ ಗತಿ ಈಗ ಮೊನ್ನೆ ಅಂತೂ ಜಾಮೀನು ಸಿಕ್ಕಿದೆ ಇವರಿಗೆ ಇಬ್ಬರಿಗೂ. ಹೌದಾ? ಹಾಗೆ ಇದೊಂದು ಕೈಯಲ್ಲಿ ಇಟ್ಕೊಳ್ಳೋಕೆ ಒಂದು ತಂತ್ರ ಇದು ಅಂತ. ತಂತ್ರ. ಈಗ ನೋಡಿ, ನನ್ನ ಮಗನಿಗೆ ಏನಾಗಿದೆ, ಅದೇ ಭಯ. ಇತ್ಲಾಗ ಅಪ್ಪ ಅಮ್ಮನಿಗೆ ಮರೆಯೋಂಗಿಲ್ಲ, ಈ ಕಡೆ ಅವನ ಭಯದಿಂದ ಹೊರಗೆ ಬರೋಂಗಿಲ್ಲ. ಅಷ್ಟು ಮಾಡಿ ಇಟ್ಟಿದ್ದಾನೆ. ಅದು ಆಯಿತು. ಅವನ ಏನು ನನಗೆ ಹೆದರಿಸ್ತಾನೆ ಅಂತಾನೆ, ಕಾಳ ಭೈರವಂತೆ ಶಾಪ ಕೊಡ್ತಂತೆ ನನಗೆ. ಅಲ್ಲ, ಈಗ ಇವರಿಗೆಲ್ಲ ಶಾಪ ಕೊಡ್ತಾನೆ, ನಂಗೆ ಕೊಟ್ಟ. ನೋಡೋಣ, ನಾವು ಕಾಳ ಭೈರವ ನನಗೆ ಶಾಪ ಕೊಡಲಿ. ನನ್ನ ಶಾಪ ಅವನಿತ ಆಗಿದೆ. ನಾನು ಅವತ್ತೇನು ಇವತ್ತು ನಿಮ್ಮ ಸ್ಟುಡಿಯೋದಲ್ಲಿ ಹೇಳಿದೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಇದ್ದರೆ ಅವನು ಸರ್ವನಾಶ ಆಗ್ತಾನೆ ಅಂತ ಹೇಳಿದೆ. ನಿಮಗೆಲ್ಲ ಗೊತ್ತಿದೆ, ಇಡೀ ಪ್ರಪಂಚ ನೋಡಿದೆ. ಅವನ ಗತಿ ಏನಾಯಿತು? ಹೋಟ್ಲಲ್ಲಿ ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡಿದ್ದಾನೆ. ನನ್ನ ಶಾಪ ಅವನಿಗೆ ತಟ್ಟಿದೆ, ಅವನ ಶಾಪ ನನಗೆ ಯಾಕೆ ತಟ್ಟಲಿಲ್ಲ? ಯಾಕೆ ತಟ್ಟಲಿಲ್ಲ? ಕಾಳಭೈರವ ಕೊಡಲಿ ನೋಡೋಣ ನನಗೆ ಶಾಪ. ಅವನ ಅಪ್ಪನಿಗೆ ಹುಟ್ಟಿದ ಮಗ ಹೌದಾದ್ರೆ ನನ್ನ ಶಾಪ ಕೊಡ್ಬೇಕು. ಅವನು ಮಾನ ಮರ್ಯಾದೆ ಇಲ್ಲದಿದ್ರೆ ಅಲ್ಲೆಲ್ಲರ ಹಗ್ಗ ಹಾಕೊಂಡು ಸಾಯ್ಬೇಕು. ಅವ ಗಂಡ್ಸಲ್ಲ ಅಂತಾನಲ್ಲ, ಗಂಡ್ಸಲ್ಲ ಯಾಕೆ ಹೇಳಿ ತಂದಲ್ಲಿ ಯಾಕೆ ಬದಬೇಕು? ಆ ಸ್ಥಿತಿ ನಂಗೇನಾರು ಬಂದಿದ್ರೆ ಪಬ್ಲಿಕಲ್ಲ ಲಿಂಗ ಏನಿದೆ, ಅವನ ಲಿಂಗ, ಆ ಲಿಂಗಕ್ಕೆ ಹಗ್ಗ ಹಾಕೊಂಡು ಸತ್ತೋಗ್ಬಿಡ್ತಿದ್ದೆ. ಮಾನ ಮರ್ಯಾದೆ ಬಿಟ್ಟು ಅವನು ದೇಶಕ್ಕೆ ದೊಡ್ಡವನಂತೆ. ಬೇಕಾ ಮಾನ ಮರ್ಯಾದೆ ಬಿಟ್ಟು ಬದುಕಬೇಕಾ ಇವರು? ಅಷ್ಟು ಮಾನ ಮರ್ಯಾದೆ ಬಿಡೋದ್ರೆ ನಾನು ಯಾವತ್ತೂ ಸತ್ತಿರ್ತಿದ್ದೆ. ನಾನು ಇವನಾಗ ಮಾನ ಮರ್ಯಾದೆ ಇದ್ದರೆ ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಅಂತ ಮಾಡಿದ. ಬೇಕಾದಷ್ಟು ದುಡ್ಡು ಇರ್ತಿತ್ತು ನನಗೆ. ಹಡಬೆ ದುಡ್ಡು ಬೇಡ, ಯಾರ ದುಡ್ಡು ಯಾರಿಗೂ ಮೋಸ ಮಾಡೋಕ್ಕೆ ಬೇಡ. ಹಾಗಾಗಿ ನಾನು ಈ ಥರ ಇದ್ದೀನಿ. ಅವನಿಗೆ ಮಾನ ಮರ್ಯಾದೆ ಪೂರ ಬಿಟ್ಟಿದ್ದಾನೆ, ಎಲ್ಲರಿಗೂ ಮೋಸ ಮಾಡಿ ದುಡ್ಡು ಮಾಡ್ಕೊಂಡಿದ್ದಾನೆ. ಆ ದುಡ್ಡಿಂದ ಎಲ್ಲರನ್ನು ಖರೀದಿ ಮಾಡ್ತಾರೆ. ಓಕೆ, ಸೊ ಇದೇ ಮಾತನ್ನ ಲೆನಿನ್ ಕೂಡ ಹೇಳ್ತಾ ಇದ್ರು. ಏನಂತಂದ್ರೆ, ಖರೀದಿ ಯಾರು ನೀ ದೇವರಾಗಿದ್ರೆ ದಿಂಡರಾಗಿದ್ರೆ ಬನ್ನಿ ನನ್ನ ಎದುರುಗಡೆಗೆ, ನೀನೇ ಕಾಳಿ ನೀನೇ ಶಿವ ಬನ್ನಿ ಅಂತ. ಏನಂತೀರಿ ಲೆನಿನ್? Sorry, Nityananda always claimed, recently yesterday also I saw his website, I am Kala Bhairava, I am Mahakali, I will destroy everybody, soon I will take care. Yesterday his latest press meet he claimed, soon I will take care, you are really Kala Bhairava, come forward, open discuss. Is not willing to ready. This is ಸುಳ್ಳು, ಫುಲ್ಲ ಸುಳ್ಳು. ಏನು ಹೇಳ್ತೀರಿ ನೀವು ಇದರಲ್ಲಿ? ಐ ಆಮ್ ಅಗೈನ್ ಓಪನ್ ಚಾಲೆಂಜ್, ಸೇಮ್ ಥಿಂಗ್. ಏನಂತ? If you really innocent, come forward, open challenge, will come every channel, whatever before, same thing. Or you come to the court, attend the trial. Otherwise all media, all TV channel,
You can claim everybody. You can openly discuss whatever allegation against me, against Nityananda, everything will discuss. ಓಕೆ He only abused so many victims, at least 30-40 women, youngster, everybody he abused. Okay. But he putting against me and against her, who were against standing, including media, everybody he putting case. He want keep quiet through money, otherwise putting the case, legal case. You are really innocent, come forward, open discuss. ಅಲ್ಲ ನಿಮ್ಮನ್ನು ಡಿಸ್ಟ್ರಾಯ್ ಮಾಡಿಬಿಡ್ತಾರೆ ಅಂತ ಅವರು. I not fear about him. He only fear about truth. ಜೀವದ ಮೇಲೆ ಸತ್ಯ. ಆಸೆ ಬಿಟ್ಟ ಮೇಲೆ I am talking about truth. He never talk about truth. ಓಕೆ ಎಸ್ ಸರ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ರೇಷ್ಮಾ ಅವ್ರು ಏನು ಹೇಳ್ತಾರೆ ಕೇಳೋಣ, ಅದರ ಮತ್ತೊಮ್ಮೆ ಪುಟ್ಟ ವಿರಾಮ.